ದೇವರ ಹೆಸರಿನಲ್ಲೂ ಕೂಡ ಇಲ್ಲಿ ಬಿಗ್ ಸ್ಕ್ಯಾಮ್ ನಡೀತಾ ಇದೆ. ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕಲಾಗಿದೆ. ಇಲ್ಲದ ದೇವಾಲಯಕ್ಕೆ ಸುಳ್ಳು ದಾಖಲೆ, ಸರ್ಕಾರದ ಹಣವನ್ನು ಗುಳುಂ ಮಾಡಲಾಗಿದೆ. ಇಲ್ಲದ ದೇವಾಲಯಕ್ಕೆ ಸುಳ್ಳು ದಾಖಲೆ, ಸರ್ಕಾರದ ಹಣವನ್ನು ಇಲ್ಲಿ ಸ್ವಾಹ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೋಟೆಕಲ್ಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಹೆಸರಿನಲ್ಲಿ ಬೋಗಸ್ ಮಾಡಲಾಗ್ತಾ ಇದೆ. ಮುಜರಾಯಿಯ ಜಾನಕಿ ದೇವಾಲಯ ಎಂದು ಕದೀಮರು ಇಲ್ಲಿ ಬಿಂಬಿಸಿದ್ದಾರೆ. ಇಲ್ಲದ ದೇವಸ್ಥಾನಕ್ಕೆ ಸುಳ್ಳು ದಾಖಲೆ ಸೃಷ್ಟಿಸಿ ಇಲ್ಲಿ ಹಣವನ್ನು ಪೀಕಲಾಗ್ತಾ ಇದೆ. 2005ರಿಂದ 2006ರಿಂದಲೂ ಕೂಡ ಸರ್ಕಾರದ ತಸ್ತಿಕ ಹಣವನ್ನು ಇಲ್ಲಿ ಅರ್ಚಕರು ನುಂಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅಮೆರಿಕ ಗ್ರೀನ್ ಕಾರ್ಡ್ ಹೋಲ್ಡರ್ ರಾಮಾಚಾರಿಗೆ ನೇಮಕಾತಿ ಕೊಟ್ಟಿದ್ ಹೇಗೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ವಿಧಾನಸಭೆಗೆ ಕೊಟ್ಟ ಉತ್ತರದಲ್ಲಿ ರಾಮಾಚಾರ್ ಹೆಸರು ಮುಚ್ಚಿಟ್ಟಿದ್ದೇಕೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ದೇವರ ಹೆಸರಿನಲ್ಲೂ ಕೂಡ ಬಿಗ್ ಸ್ಕ್ಯಾಮ್ ನಡೀತಾ ಇದೆ. ಮುಜರಾಯಿ ಇಲಾಖೆಗೆ ಇಲ್ಲಿ ಪಂಗನಾಮ ಹಾಕಲಾಗಿದೆ. ಇಲ್ಲದ ದೇವಾಲಯಕ್ಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇಲ್ಲಿ ಸರ್ಕಾರದ ಹಣವನ್ನು ಗುಳುಂ ಮಾಡಲಾಗ್ತಾ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೋಟೆ ಕಲ್ಲೂರು ಗ್ರಾಮದಲ್ಲಿ ಈ ಹಗರಣ ನಡೆದಿರುವಂತಕ್ಕದ್ದು. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಹೆಸರಿನಲ್ಲಿ ಇಲ್ಲಿ ಹಣ ನುಂಗಲಾಗ್ತಾ ಇದೆ ಅಂತ ತಿಳಿದು ಬರ್ತಾ ಇದೆ. ಮುಜರಾಯಿಯ ಜಾನಕಿ ದೇವಾಲಯ ಅಂತ ಇಲ್ಲಿ ಕದೀಮರು ಬಿಂಬಿಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಕಣ್ಮುಚ್ಚಿ ಕುಳಿತಿದ್ದಾರಾ ತಹಸೀಲ್ದಾರ್ ಸುಧೀಂದ್ರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಮಹಜರು ಮಾಡದೆ ರಿಪೋರ್ಟ್ ಕೊಟ್ಟಿದ್ದೇಗೆ ಕಂದಾಯ ಅಧಿಕಾರಿಗಳು? ವಿಲೇಜ್ ಅಕೌಂಟೆಂಟ್ ನಂದಪ್ಪ ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ? ರೆವೆನ್ಯೂ ಇನ್ಸ್ಪೆಕ್ಟರ್ ಶಂಕರ್ ರೆಡ್ಡಿ ಈ ಅಕ್ರಮದಲ್ಲಿ ಶಾಮೀಲಾದ್ರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸುಳ್ಳು ದಾಖಲೆಗಳಿಗೆ ಕುಮ್ಮಕ್ಕು ನೀಡಿದ್ದ ತಹಸೀಲ್ದಾರ್ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಅಧಿಕಾರಿಗಳೇ ಶಾಮೀಲಾಗಿ ಸರ್ಕಾರದ ಬೊಕ್ಕಸಕ್ಕೆ ಇಲ್ಲಿ ಕನ್ನ ಹಾಕಿದ್ರಾ ಹಾಗಾದ್ರೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಣ್ಮುಚ್ಚಿ ಕೂತಿದ್ದಾರ ತಹಸೀಲ್ದಾರ್ ಸುಧೀಂದ್ರ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಕ್ಕದ್ದು. ಈ ಬಗ್ಗೆ ಏನು ಕೂಡ ಪರಿಶೀಲನೆ ಮಾಡದೆ ಹೇಗೆ ಅವರು ರಿಪೋರ್ಟ್ ಕೊಟ್ಟರು ಕಂದಾಯ ಅಧಿಕಾರಿಗಳು? ಇಲ್ಲಿ ದೇವಸ್ಥಾನ ಇಲ್ಲ ಅಂದ್ರೂ ಕೂಡ ಇವರು ಹೇಗೆ ದಾಖಲಾತಿ ಕೊಟ್ಟರು? ಒಂದಿಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಹಾಗೆ ಇಲ್ಲಿ ವಿಲೇಜ್ ಅಕೌಂಟೆಂಟ್ ನಂದಪ್ಪ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಕ್ಕದ್ದು. ಹಾಗೆ ರೆವೆನ್ಯೂ ಇನ್ಸ್ಪೆಕ್ಟರ್ ಶಂಕರ್ ರೆಡ್ಡಿ ಕೂಡ ಈ ಅಕ್ರಮದಲ್ಲಿ ಶಾಮೀಲಾದ್ರ? ಈ ರೀತಿಯಾಗಿ ಪ್ರಶ್ನೆಗಳು ಯಾಕೆ ಹುಟ್ಕೊಳ್ತೆ ಅಂದ್ರೆ ಅಲ್ಲಿ ದೇವಾಲಯವೇ ಇಲ್ಲ, ಬಿಗ್ ಸ್ಕ್ಯಾಮ್ ನಡೀತಾ ಇದೆ. ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅವರು ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಅಂತ ಸಹಜವಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಸುಳ್ಳು ದಾಖಲೆಗಳಿಗೆ ಕುಮ್ಮಕ್ಕು ನೀಡಿದ್ರಾ ಇಲ್ಲಿ ಅಂತ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರುವಂತದ್ದು. ಹಾಗೆ ಅಧಿಕಾರಿಗಳೇ ಶಾಮೀಲಾಗಿ ಸರ್ಕಾರಕ್ಕೆ ಇಲ್ಲಿ ಕನ್ನ ಹಾಕ್ತಾ ಇದ್ದಾರಾ? ವಿಧಾನಸಭೆ ಅಧಿವೇಶನಕ್ಕೂ ತಹಸೀಲ್ದಾರ್ ಕಚೇರಿಯಿಂದ ಬೋಗಸ್ ಉತ್ತರ ರವಾನೆಯಾಗಿದೆ. ಇಲ್ಲಿ ಚೆನ್ನಕೇಶವ ಸ್ವಾಮಿಯನ್ನೇ ಜನರು ಜಾನಕಿ ಅಂತ ನಂಬ್ತಾ ಇದ್ರು ಅಂತ ಇಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ತಪ್ಪು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಯಾವ ಭಕ್ತರು ಚೆನ್ನಕೇಶವನನ್ನು ಜಾನಕಿ ಅಂತ ಕರಿತಾ ಇದ್ರು? ಇಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಕಂದಾಯ ಅಧಿಕಾರಿಗಳ ಬಳಿ ದಾಖಲೆ ಇದೆಯಾ? ಹಾಗಾದ್ರೆ ಕಲ್ಲಿನ ರೂಪದಲ್ಲಿ ಪೂಜೆ ನಡೀತಾ ಇದ್ರೆ ಕಲ್ಲು ಎಲ್ಲಿದೆ? ಹಾಗಾದ್ರೆ ದೇವರ ಕಲ್ಲು ಎಲ್ಲಿದೆ? ಜಾನಕ ದೇವರು ಕಲ್ಲು ಎಲ್ಲಿದೆ ತೋರಿಸಲು ಇಲ್ಲಿ ಗ್ರಾಮಸ್ಥರು ಮನವಿ ಮಾಡ್ತಾ ಇದ್ದಾರೆ. ಕೇವಲ ನೋಟಿಸ್ ಕೊಟ್ಟು ಹಣ ವಸೂಲಿ ಮಾಡಿದ್ರೆ ಸಾಲದು, ಅಕ್ರಮ ಎಸಗಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ಆಗ್ಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ರಾಮಾಚಾರ್ ಹಾಗೆ ಚೆನ್ನಕೇಶವಾಚಾರ್ ಮೇಲೆ FIRಗೆ ಆಗ್ರಹ ಕೇಳಿ ಬರ್ತಾ ಇದೆ. ವಿಧಾನಸಭೆ ಅಧಿವೇಶನಕ್ಕೂ ಕೂಡ ಇಲ್ಲಿ ತಹಸೀಲ್ದಾರು ಬೋಗಸ್ ಸೂತ್ರ ಕೊಟ್ಟಿದ್ದಾರೆ. ಚೆನ್ನಕೇಶವ ಸ್ವಾಮಿ ಇದೆಯಲ್ಲ ಅದನ್ನೇ ಜಾನಕಿ ಅಂತ ಕರೀತಾ ಇದ್ರು ಅಂತ ಸುಳ್ಳು ಮಾಹಿತಿ ರವಾನೆ ಮಾಡಿದ್ದಾರೆ. ಹಾಗೆ ಅಧಿವೇಶನಕ್ಕೆ ಮಾತ್ರ ಅಲ್ಲ, ಲೋಕಾಯುಕ್ತಕ್ಕೂ ಕೂಡ ಇಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆ ತಹಸೀಲ್ದಾರ್ ಅಂತ ತಿಳಿದು ಬರ್ತಾ ಇದೆ. ಯಾವ ಭಕ್ತರು ಚೆನ್ನಕೇಶವನನ್ನು ಜಾನಕಿ ಅಂತ ನಂಬ್ತಿದ್ರು ಅಂತ ಕೂಡ ಇಲ್ಲಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಆದ್ರೆ ಜಾನಕಿ ಅಂತ ನಂಬ್ತಾ ಇದ್ರೆ ಆ ಬಗ್ಗೆ ಕಂದಾಯ ಅಧಿಕಾರಿಗಳ ಬಳಿ ದಾಖಲೆ ಇದೆಯಾ? ಕಲ್ಲಿನ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರೆ ಆ ಕಲ್ಲು ಎಲ್ಲಿದೆ? ಈ ರೀತಿಯಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಹಾಗೆ ಗ್ರಾಮಸ್ಥರು ಕೂಡ ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ, ಕಲ್ಲು ಇದ್ರೆ ತೋರಿಸಿ, ಬರೀ ಕೇವಲ ನೋಟಿಸ್ ಕೊಟ್ರೆ ಆಗೋದಿಲ್ಲ. ಸರ್ಕಾರದಿಂದ ನಿರ್ವಹಣೆಗೆ ಬಂದಂತಹ ಹಣವನ್ನು ಇಲ್ಲಿ
ವಸೂಲು ಮಾಡಿದ್ರೆ ಸಾಲಲ್ಲ ಅಂತ ಹೇಳಲಾಗ್ತಾ ಇದೆ. ತಸ್ತಿಕ ಹಣ ನುಂಗಲು ಇಲ್ಲದ ದೇವರ ಸೃಷ್ಟಿಯಾಗಿದೆ ಇಲ್ಲಿ. ಗ್ರಾಮಸ್ಥರ ನಡುವೆ ಹುಳಿ ಹಿಂಡುತ್ತಾ ಇದ್ದಾರೆ ತಹಸೀಲ್ದಾರ್. ದೇವಸ್ಥಾನದ ಅಕ್ರಮ ಮುಚ್ಚಿ ಹಾಕಲು ಹೈಡ್ರಾಮಾ ನಡೀತಾ ಇದೆ. ಇಂತಹ ಭ್ರಷ್ಟ ತಹಸೀಲ್ದಾರ್ಗಳಿದ್ರೆ ತಾಲೂಕಿನಲ್ಲಿ ನೆಮ್ಮದಿ ಇರುತ್ತಾ? ಹಾಗಾದ್ರೆ ದೇವರ ದುಡ್ಡನ್ನೇ ಗುಳುಂ ಮಾಡಿದವರಿಗೆ ಜನರ ಕಷ್ಟ ಅರ್ಥ ಆಗುತ್ತಾ? ಮಾಡಿದ ಮೆಗಾ ಎಡವಟ್ಟು ಸರಿಪಡಿಸಿಕೊಳ್ಳಲು ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ. ಕೋಟೆಕಲ್ಲೂರು ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಸ್ತಾ ಇದ್ದಾರೆ ತಹಸೀಲ್ದಾರ್ ಅಂತ ತಿಳಿದು ಬರ್ತಾ ಇದೆ. ವಿಧಾನಸೌಧಕ್ಕೆ ಕಟ್ಟುಕತೆ ಕಳಿಸಿದ್ದಾರೆ ಇಲ್ಲಿ ಸುಧೀಂದ್ರ. ತಹಸೀಲ್ದಾರ್ ಅವರೇ, ಆ ಜಾನಕಿ ಕಲ್ಲು ಎಲ್ಲಿದೆ ಅಂತ ಮೊದಲು ತೋರಿಸಿ. ಹಾಗಾದ್ರೆ ಹಣವನ್ನು ಸರ್ಕಾರದಿಂದ ದೇವಸ್ಥಾನ ನಿರ್ವಹಣೆ ಮಾಡಲು ಬಂದಂತಹ ಹಣವನ್ನು ನುಂಗಲು ಇಲ್ಲದ ದೇವರನ್ನು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಗ್ರಾಮಸ್ಥರ ನಡುವೆನೇ ಈ ವಿಚಾರವಾಗಿ ಸುಧೀಂದ್ರ ಅವರು ಹುಳಿ ಹಿಂಡ್ತಾ ಇದ್ದಾರೆ ಅಂತ ಕೂಡ ತಿಳಿದು ಬರ್ತಾ ಇದೆ. ದೇವಸ್ಥಾನದಲ್ಲಿ ಏನು ಅಕ್ರಮ ನಡೀತಾ ಇದೆಯಾ ಅದನ್ನು ಮುಚ್ಚಿ ಹಾಕಲು ತಹಸೀಲ್ದಾರ್ ಈ ರೀತಿಯಾಗಿ ಹೈಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಹಾಗಾಗಿ ಗ್ರಾಮಸ್ಥರು ಕೂಡ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಜಾನಕಿ ಅಂತ ದೇವರು ಇದ್ರೆ, ಆ ಕಲ್ಲು ಇದ್ದೆ, ಮೂರ್ತಿಯನ್ನು ತೋರಿಸಿ ಬರೀ ಅವರ ಮೇಲೆ ಕ್ರಮ ಆದ್ರೆ ಸಾಲದು. ಸರ್ಕಾರದಿಂದ ಬಂದಂತಹ ಹಣ, ನಿರ್ವಹಣೆ ಮಾಡಲು ಬಂದಂತಹ ಹಣ ಎಲ್ಲೋಯ್ತು? ಈ ರೀತಿಯಾಗಿ ಗ್ರಾಮಸ್ಥರು ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಹಾಗೆ ತಹಸೀಲ್ದಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವರ ಹೆಸರಿನಲ್ಲಿ ಬಿಗ್ ಸ್ಕ್ಯಾಮ್ ನಡೀತಾ ಇದೆಯಾ? ಮುಜರಾಯಿ ಇಲಾಖೆಗೆ ಪಂಗನಾಮ ಹಾಕಲಾಗ್ತಿದೆಯಾ ಅಂತ ಪ್ರಶ್ನೆಗಳು ಹುಡ್ಕೊಳ್ತಾ ಇದೆ. ಏಕೆಂದ್ರೆ ಇಲ್ಲದ ದೇವಾಲಯಕ್ಕೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಇಲ್ಲಿ ಸರ್ಕಾರ ಹಣವನ್ನು ನುಂಗಲಾಗ್ತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಕೋಟೆಕಲ್ಲೂರು ಗ್ರಾಮದಲ್ಲಿ ಈ ಹಗರಣ ನಡೆದಿರುವಂತಹದ್ದು. ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಹೆಸರಲ್ಲಿ ಈ ಹಣವನ್ನು ಪೀಕಲಾಗ್ತಾ ಇದೆ. ದೇವಾಲಯದ ನಿರ್ವಹಣೆಗೆ ಕೊಟ್ಟಂತ ಹಣವನ್ನು ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿ ಹಣವನ್ನು ಪೀಕ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಜರಾಯಿಯ ಜಾನಕಿ ದೇವಾಲಯ ಅಂತ ಇಲ್ಲಿ ಕದೀಮರು ಬಿಂಬಿಸಿದ್ದಾರೆ ಅಂತ ಕೂಡ ಇಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಅರ್ಚಕರೇ ಇಲ್ಲ, ಅವರ ಅಕ್ರಮ ನೇಮಕಾತಿ ಕೂಡ ಆಗಿದ್ದಾರೆ. ಅವರು ಕೂಡ ಅಮೆರಿಕದಲ್ಲೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದಲ್ಲಿ ಇದ್ದವರು ಇಲ್ಲಿ ಅರ್ಚಕರು ಹೇಗಾಗ್ತಾರೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ.